ಕೋವಿಡ್ ಮಧ್ಯಂತರ ವರದಿಯಲ್ಲಿ ಸಾಕಷ್ಟು ಅನುಮಾನಗಳು ಅಂದ್ರೆ ಎಲ್ಲೋ ಒಂದು ಕಡೆ ನಡೆದಿದೆ ಅಂತ ನೋಡಿ. ಕೋವಿಡ್ ನಾನು ಈಗಾಗಲೇ ಹೇಳಿದ್ದೇನೆ ಬಹಳ ಸಲ, ಕೋವಿಡ್ ಆ ಸದಂತ ಸಂದರ್ಭ ಜಗತ್ತಿನಾದ್ಯಂತ ಸಾವು ಬದುಕಿನ ಹೋರಾಟ ಆಯಿತು. ಲಕ್ಷಾಂತರ ಜನ ಪ್ರಾಣವನ್ನ ಕಳ್ಕೊಳ್ಳುವಂತಾಯ್ತು. ಅನೇಕ ಜನ ಇವತ್ತು ನಿರ್ಗತಿಕರಾದು, ಇವತ್ತು ಅನೇಕ ಜನ ತಮ್ಮ ಆಸ್ತಿ ಪಾಸ್ತಿನೆಲ್ಲ ಮಾಡ್ಕೊಂಡ್ರು. ಬಹಳಷ್ಟು ಕಷ್ಟಗಳನ್ನ ತುಂಬಿಸಿ ಇಡೀ ಜಗತ್ತಿನಾದ್ಯಂತ ಭಾರತ ದೇಶ ಕರ್ನಾಟಕದಲ್ಲೂ ಕೂಡ ಆಗಿದೆ. ಇಂಥ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮರಿಬೇಕು. ನಂದೇ ಹಾಸ್ಪಿಟಲ್ನಲ್ಲಿ ನಾ 500 ಬೆಡ್ ಅನ್ನು ಕ್ರಿಯೇಟ್ ಮಾಡಿ ನನಗೊಂದು 400-500 ಕೋಟಿ ಮಾಡ್ಬೋದಾಗಿತ್ತು. ಸರ್ಕಾರ 10,000 ಫಿಕ್ಸ್ ಮಾಡಿದಾಗ ಸರ್ಕಾರ ಫಿಕ್ಸ್ ಮಾಡಿದ್ದಕ್ಕಿಂತ 10,000, ನಾವು 3,000. ಬಡವಿಗೆ ಅದನ್ನೂ ಇಲ್ಲ. 25,000 ಇದು ICU-ನಲ್ಲಿ 8,000. ರೆಮ್ಡಿಸಿವಿರ್ ನಮ್ಮಲ್ಲಿ 2,200 ಇತ್ತು ಅಷ್ಟೇನೆ ಇವತ್ತಿನ ದಿವಸ. ಅದು ನಮ್ಮ ಕರ್ತವ್ಯ ಆಗಿತ್ತು. ಯಾಕಂದ್ರೆ ನಮ್ಮ ಸಂಘ ಸಂಸ್ಥೆಗಳು ಹುಟ್ಟಿದ್ದು ಜನರ ಸಲುವಾಗಿ, ಮಠಗಳು ಸಂಸ್ಥೆಗಳು ಹುಟ್ಟಿರುವಂಥದ್ದು. ವಿಶೇಷವಾಗಿ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಮಾಡಿಲ್ಲ, ಆ ಮಾತು ಅವರು ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ. ಇದೊಂದು ಎಲ್ಲರ ಕರ್ತವ್ಯ ಆಗಿತ್ತು. ಅಂಥದ್ರಲ್ಲಿ ಲೂಟಿ ಹೊಡಿತಾರಾದ್ರೆ 2,000 ಕೋಟಿ 3,000 ಕೋಟಿ 5,000 ಕೋಟಿ ನಾನು ಹೇಳಿಲ್ಲ, ಯತ್ನಾಳ್ ಅವರು ಹೇಳಿದ್ದಾರೆ. ಬೇರೆ ಸಾಕ್ಷಿ ಬೇಕಾ? ಯತ್ನಾಳ್ ಅವರು ಹೇಳಿದ್ದಾರೆ ಕೊರೋನಾದಲ್ಲಿ 2,000 ಕೋಟಿ ಮೇಲೆ ಲೂಟಿ ಆಗಿದೆ ಅಂತ. ಸರಿ ನಾ ಇದು ಇದನ್ನ ಪ್ರಹ್ಲಾದ್ ಜೋಶಿ ಅವರು ಸಮರ್ಥನೆ ಮಾಡ್ಕೋತಾರ? ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆಯುವಂಥದ್ದು, ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ ಬಿಜೆಪಿ ರಾಜ್ಯ ಏನು ಚುನಾವಣೆಗೆ ಖರ್ಚು ಮಾಡಿದ್ರು ಅದನ್ನ, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ ಹೋಯ್ತಾ, ಅಥವಾ ಹೈಕಮಾಂಡ್ಗೆ ಹೋಯ್ತಾ, ಬಿಜೆಪಿ ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗೆ ಬಳಸ್ಕೊಂಡ್ರ? ಕರೋನಾ ಹಣವನ್ನು ಬಳಸ್ಕೊಂಡು ರಾಜಕೀಯ ಮಾಡಿದ್ರ, ಅವರು ಚುನಾವಣೆ ಮಾಡಿದ್ರ? ಅರ್ಥ ಮಾಡ್ಕೋಬೇಕು ಅವರೆಲ್ಲ. ನನಗೆ ವರದಿ ನಾನು ನೋಡಿಲ್ಲ, ಸುಳ್ಳೆ ನಾನು ವರದಿ ಬಗ್ಗೆ ಮಾತನಾಡೋದಲ್ಲ. ವರದಿ ಬಗ್ಗೆ ಮುಖ್ಯಮಂತ್ರಿಗೆ ಸಬ್ಮಿಟ್ ಮಾಡಿದ್ದಾರೆ. ಇವತ್ತು ಅದನ್ನ ಮುಖ್ಯಮಂತ್ರಿಗಳು ಗಮನಿಸಿ ಅದನ್ನ ಕ್ಯಾಬಿನೆಟ್ ಮುಂದೆ ಇಡ್ತಾರೆ. ಇಟ್ಟಾಗ ನಮ್ಗೆ ಮಾಹಿತಿ ಗೊತ್ತಾಗ್ತದೆ. ಈ ತರ ಮಾಹಿತಿ ಗೊತ್ತಾಗಲ್ಲ. ಕುಮಾರಸ್ವಾಮಿ ಕರ್ತಗಳು ಮಾಯ ಆಗಿರ್ಬೇಕು. ಸ್ವಾಭಾವಿಕವಾಗಿ ಎಲ್ಲಾ ರೀತಿ ಕೆಲಸ ಮಾಡ್ತಾರ. ಕರ್ತಗ ಮಾಯನೂ ಮಾಡಿರ್ಬೋದು, ಇವರು ಚಾನ್ಸಸ್ ಇದಾವೆ.